ಅವು ಎಲ್ಲ ಬೇರೆ ಬೇರೆ ಏನೇನು ಇರ್ತಾವೆಲ್ಲ ಹೇಳೋವಲ್ಲ. ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಣ. ನಾವಂತೂ ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗೋದಲ್ಲ. ಸುಮ್ಮನೆ ಆ ಕಡೆ ಬಿಟ್ಟು ಎಲ್ಲಿಗೆ ಹೋಗೋದು ಅಂತ ಹೇಳಿದ್ರೆ ನಿಮ್ಮ ಬಿಟ್ಟು ಎಲ್ಲಿಗೆ ಹೋಗಿ ಬರ್ತದೆ. ಹೋಗಿ ಬರೋದಲ್ಲ, ಇಲ್ಲಿಗೆ ಹೆಂಗೆ ಹೋಗಿ ಬರ್ತವೆ ಹಂಗೆ ಹೋಗಿ ಬರೋದಲ್ಲ. ಏನೇ ಆಗಲಿ ನಿಮ್ಮ ಜೊತೆ ಇರಬೇಕಾಗ್ತದೆ, ನಿಮ್ಮ ಜೊತೆ ಹೋರಾಟ ಮಾಡ್ಬೇಕಾಗ್ತದೆ. ಏನು ಪರಿಸ್ಥಿತಿಗಳು ಹಿಂಗೆ ಅನಿವಾರ್ಯ ಇರೋದ್ರಿಂದ ಒಂದು 2-2.5 ವರ್ಷ 3 ವರ್ಷ ಯಾವುದ್ರಾಗೂ ಇನ್ವಾಲ್ವ್ಮೆಂಟ್ ಆಗೋದು ಬೇಡ ಅಂತೇಳಿ. ಯಾಕಂದ್ರೆ ಈ ರಾಜಕಾರಣದೊಳಗೆ ಏನಾದ್ರು ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ ಈಗ ನಾವು ಏನಾದ್ರು ಮಾತಾಡೋಕೆ ಹಾಕೊಂಡು ತಪ್ಪಾಗ್ತವೆ. ಅದಕ್ಕೆ ಇನ್ನೊಂದು 6 ತಿಂಗಳ 7 ತಿಂಗಳ ತಾನು ಸುಮ್ಮನೆ ನೋಡೋದಷ್ಟೇ ನೋಡ್ಬೇಕು. ಜನ ಭಾಳ ಅಭೂತಪೂರ್ವಕವಾಗಿ 1 ಲಕ್ಷ ಜನ ನಮ್ಮ ತಿರಸ್ಕಾರ ಮಾಡಿ 1 ಲಕ್ಷ ಮತ ಕೊಟ್ಟರು. ನಾವು ಬೇರೆ ಅಧಿಕಾರ ಇರ್ತಕ್ಕಂಥವ್ರ ಬಗ್ಗೆ ನಾವು ಏನಾದರೂ ಮಾತಾಡಿದ್ರೆ ಸಣ್ಣವರಾಗ್ತೀವಿ, ಮಾತಾಡಬಾರ್ದು. ಜನ ಅವಕಾಶ ಕೊಟ್ಟಾರ, ಅವ್ರು ಏನ್ ಮಾಡ್ತಾರ ಅನ್ನೋದನ್ನ ಜನ ನೋಡ್ಲಿ, ತೀರ್ಮಾನ ಮಾಡಿ. ಜನಾಭಿಪ್ರಾಯ ಬರುತ್ತಾನ ನಮ್ಮ ಬಿಜೆಪಿ ಅವರು ನಾವು ಯಾರು ಪ್ರತಿಕ್ರಿಯೆ ಕೊಡಬಾರದು. ಕೊಟ್ಟರೆ ಮತ್ತೆ ನಮಗೆ ಅದು ಸರಿ ಇರೋದಿಲ್ಲ ಅಂತ ಕೊಟ್ಟಿಲ್ಲ. ಯಾಕಂದ್ರೆ ನಾವು ಯಾವತ್ತೂ ರಾಜಕಾರಣ ಯಾವಾಗ ಮಾಡಿದ್ರು 20 ವರ್ಷಗಳಿಂದ ರಾಜಕೀಯ ಮಾಡಿದ್ರು ಕೂಡ ಒಂದು ಯಾವುದೋ ಶಾಮರಾವದಣಿ ದಿನ ಬುದ್ಧಿ ಹೇಳಿಕೆ ಅಂತ ಬಂದ ನಮಗೆ. ಯಾವ್ದನ್ನ ಒಂದು ಬೆಳಿಗ್ಗೆ ಏನನ್ನ ಮಾತಾಡ್ಬೇಕಂದ್ರೆ ಇಲ್ಲಪ್ಪ ಹಿಂಗೆ ಮಾತಾಡಬಾರ್ದು, ಹಿಂಗೆ ಮಾತಾಡ್ಬೇಕಂದ್ರೆ ನಾವು ಹಿಂಗಾಗಿ ಒಂದು ಏನಂದ್ರೆ ಒಂದು ಹಿರಿಯರಿಗೆ ಏನು ಹಾಕಿ ಕೊಟ್ಟದ ಅದನ್ನ ಒಂದು ಗೌರವದಿಂದನೇ ರಾಜಕಾರಣ ಮಾಡ್ತಕ್ಕ ಬಂದ್ವಿ. ನಮ್ಮ ಅವಧಿಯೊಳಗೆ ಸಾಕಷ್ಟು ಕೆಲಸ ಕಾರ್ಯಗಳು ನಮ್ಮಿಂದ ಆಗ್ತಕ್ಕಂಥವೆಲ್ಲ ಮಾಡಿದ್ವಿ. ಆದರೂ ಜನ ಏನಂದ್ರೆ ಅವ್ರ ನಿರ್ಣಯ ತಗೊಂಡಾರ. ಜನ ನಿರ್ಣಯ ಅಂದ್ರೆ ಅದೇನಂದ್ರೆ ದೇವ್ರ ನಿರ್ಣಯ, ಜನರ ತೀರ್ಪು, ದೇವ್ರ ತೀರ್ಪು. ಆ ಕೊಟ್ಟಿರ್ತಕ್ಕಂಥ ತೀರ್ಪುನ ನಾನು ಅವತ್ತು ಸೋತ್ ಹೊರಗೆ ಬಂದ ತಕ್ಷಣನೇ ನಾವು ಅನೌನ್ಸ್ಮೆಂಟ್ ಮಾಡಿ ಧನ್ಯವಾದ ಹೇಳಿದ್ವಿ. ಅದು ನಮ್ಮ ದೊಡ್ಡತನ ಅಂತ ನಾವು ಅನ್ಕೊಂಡಿದ್ವಿ. ಯಾವತ್ತೂ ಕೂಡ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಕೆಲಸ ನಾವು ಯಾವತ್ತೂ ಮಾಡಿಲ್ಲ, ಅದು ಮಾಡೋಕ್ಕೂ ನಮಗೆ ಬರೋದಿಲ್ಲ. ಏನ್ರಿ ಜನ ಮಾಡಿಲ್ಲ, ಅದು ಭಾಳ ಪ್ರಶಂಸನೆ ಆಗಿದೆ. ಅದು ಮಾಡಕ್ ಬರೋದಿಲ್ಲ. ಅದು ಬೇರೆಯವರು ಯಾರಾದ್ರೂ ಏನಾದ್ರು ಮಾತಾಡ್ತಾರಂದ್ರೆ ಅವ್ರು ಮಾತಾಡ್ತಾರ. ಅವರು ಕೆಲವು ಸಣ್ಣ ಜನ ಸಣ್ಣ ಮಾತಾಡ್ತಾರೆ, ಅದ್ರಂಗ ನಾವು ಮಾತಾಡಕ್ ಬರೋದಿಲ್ಲ. ಈ ರೀತಿ ಇರೋದ್ರಿಂದ ಅದಕ್ಕೆ ದಯವಿಟ್ಟು ಈ ಲಗ್ನ ಏನಪ್ಪ ಅಂತಂದ್ರೆ ಯಾವ ರೀತಿ ಏನೋ ಅಂದ್ರೆ ಇದು ಇರಲಿ. ಅದು ರಾಜಕಾರಣ ಬೇರೆ. ರಾಜಕಾರಣ ಇದ್ದಂಥ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿದ್ರು, ಕೆಲಸ ಮಾಡಿ, ಅದು ಬೇರೆ. ಇವತ್ತು ರಾಜಕೀಯ ಹೊರತುಪಡಿಸಿನೂ ಕೂಡ ಸೇವೆ ಮಾಡ್ಬೇಕನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಎಲ್ಲೇ ಕೆಲಸ ಮಾಡಿದ್ರು, ಹಿಂದೆ ನಾ ರಾಯಚೂರು ಗ್ರಾಮೀಣದಾಗ ಕೆಲಸ ಮಾಡಿದ್ವಿ, ನಿಮಗೆಲ್ಲ ಗೊತ್ತಿರಲಿ. ಆ ಕ್ಷೇತ್ರಕ್ಕೊಬ್ಬರು ಶಾಸಕರು ಮಾಡಿದೆ. ಹಗಲು ರಾತ್ರಿ ನಾನೇ ಕೆಲಸ ಮಾಡಿದೆ 2-3 ವರ್ಷ. ನಾನು ಕೆಲಸ ಮಾಡಿದ್ರೆ ನಾನು ಹೋಗಿ ನಿಲ್ಲಲಿಲ್ಲ, ಅಲ್ಲಿ ಸ್ಪರ್ಧೆ ಮಾಡಲಿಲ್ಲ. ಯಾರೋ ವ್ಯಕ್ತಿನ MLA ಮಾಡಿದ್ವಿ. ಇವತ್ತು ನಾವು ಹೋಗಿ ಮಾನವೀಯ ಕೆಲಸ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಸ್ಪರ್ಧೆ ಮಾಡ್ಬೇಕಂತಲ್ಲ, ಅಲ್ಲಿ ಯಾರನ್ನಾದ್ರೂ ನಮ್ಮವ್ರಿಗೊಬ್ರು ಶಕ್ತಿ ತುಂಬಬೇಕಂತ. ಜನರ ಹತ್ರ ನಿಮ್ ತಪ್ಪು ಕಲ್ಪನೆಗಳು, ಅಲ್ಲಿಗೆ ಹೋಗ್ಯಾನ ಅಂತಂದ್ರೆ ಏನ್ ಅಲ್ಲಿ ನಮ್ಮದು ಹುಟ್ಟೂರು ಕಸನದೊಡ್ಡಿ ಸ್ವಲ್ಪ ಅಲ್ಲೆಲ್ಲ ಜಾಗತ್ತ ಅದ, ನಿರ್ವಲ್ ಅನಿವಾರ್ಯ ಮಾಡಬೇಕು, ಮಾಡಕತ್ತೀವಿ. ಅದು ನಿಮ್ಗೆ ಗೊತ್ತಿರಲಿ. ಅಲ್ಲಿಂದ ಬಂದಿದ್ದು ಶಿಫ್ಟ್ ಆದ್ರೂ ಕೂಡ ಅಲ್ಲಿನೂ ಏನೋ ಒಂದು ಸ್ವಂತ ತಾಲೂಕು ಅಂತೇಳಿ ಏನೋ ಒಂದು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ಯಾರು ಅನ್ಯತಾ ಭಾವಿಸಬಾರ್ದು. ರಾಜಕೀಯ ಹೊರತುಪಡಿಸಿ ಕಾರ್ಯಕ್ರಮ. ರಾಜಕಾರಣ ಅಂತ ಬಂದಾಗ ಎಲ್ಲ ನಿಮ್ ತೀರ್ಮಾನ ಅಂತಿಮ ಇರ್ತದೆ. ಏನ್ ಶಂಭು ನಮ್ದೇನ್ ತೀರ್ಮಾನ ಇರೋದಲ್ಲ. ನೀನ್ ಹೇಳ್ತೀವಿ ಹೇಳ್ಬೇಕು, ನೀನ್ ಆ ಕಡೆ ಹೋಗ್ಬಿಟ್ಟ ಅಣ್ಣ ಅಂತ. ಆ ಕಡೆ ಹೋಗೋ ಪ್ರಶ್ನೆ ನೀವೆಲ್ಲರೂ ಅವತ್ತು ನೀವೇನ್ ತೀರ್ಮಾನ ಮಾಡ್ತಾರೆ ಅದ್ರಂಗೆ ಇರ್ತದೆ. ನಾನು ಸುಮಾರು 45 ದಿನ ಸಭೆ ಮಾಡಿದ್ದು ಹೇಳಿದೆ. ನಾನು ನೋಡ್ರಿ ನೀವೆಲ್ಲ ಕಾರ್ಯಕರ್ತರು ಸೀರಿಯಸ್ ಆಗಿಲ್ಲ ಅಂದ್ರೆ ದೇವದ್ರಿಗೆ ಹಾಳಾಗ್ತದೆ ಅಂತ ಹೇಳಿದೆ. ನಾನು 45 ದಿನ ಹೇಳಿನಿ ಎಲ್ಲರಿಗೂ. ನಾನು ಹೇಳಿದೆ, ಯಾರು ಕಿವಿಗೆ ಹಾಕಿಲಿಲ್ಲ. ಮತ್ತೆ ಹಾಳಾಗೋ ಪರಿಸ್ಥಿತಿ ಬಂದದ್ದು, ಏನ್ ಮಾಡಕ್ಕಾಗ್ತದೆ? ನೋಡ್ರಪ್ಪ, ಅಣಿ ತಪ್ಪಿದ್ರೆ ಬಾರಿ ಅಣಿ ತಪ್ಪಿದ 100 ಸರಿ ಹೇಳಿನಿ ನಾನು. ಏನಪ್ಪ ಕೆಂಚಣ್ಣ ಹೇಳಿನಿಲ್ಲ, ಹೇಳೋದಲ್ದ ಕಿವಿಗೆ ಬಾಯಿ ಕೊಟ್ಟು ಒದಿರಿ ಹೇಳ್ತೀನಿ. ನಿಮ್ ತೀರ್ಮಾನ ಅನಿವಾರ್ಯ. ನಮ್ಮ ಕಾರ್ಯಕರ್ತರು ಹೆಚ್ಚು ಇನ್ನೂ ಯಾವುದೇ ಏನಾಗಿದೆ ನಮ್ದು ಭಾರತೀಯ ಜನತಾ ಪಾರ್ಟಿ ಏನಾಗಿದೆ, ಇದಕ್ಕೊಂದು ಬೇರೆ ರೀತಿ ನಾವೆಲ್ಲ ಬಹಳ ಶ್ರಮ ಪಟ್ಟು ಪಾರ್ಟಿನ ಕಟ್ಟಬೇಕು. ಬೇರೆ ಪಾರ್ಟಿಗಳಂದ್ರೆ ಬೇರೆ, ಇದಕ್ಕೆ ಕೆಲವು ಬೇರೆ ಬೇರೆ ಪ್ರತಿರೋಧಗಳು ಬಂದ್ಬಿಡ್ತಾವೆ. ಇದಕ್ಕೆ ಏನ್ರಿ ಪ್ರತಿರೋಧ ಜಾಸ್ತಿ ಎಲ್ಲರಿಗಿಂತ. ಈಗ ನಾವು ಎಲ್ಲ ಅಲ್ಪಸಂಖ್ಯಾತ ಬಂಧುಗಳ ಜೊತೆಗೆ ಹಳೆ ಮಾವ ಅಂತಿದ್ವಿ. ಆದ್ರೆ ಏನ್ ಮಾಡ್ತಾವ, ಅವ್ರಿಗೆ ಒಂದು ತುಂಬಿ ಬಿಡ್ತಾರ. ಅಲ್ಲಿ ಯಾವುದೋ ಕೋಮುಗಲಭೆಗೆ ಅವಕಾಶನೇ ಕೊಟ್ಟಿಲ್ಲ ನಮ್ಮ ಅವಧಿಯಲ್ಲಿ. ಇಡೀ ಎಲ್ಲಾ ಜಾತಿ ಜನಾಂಗದವರನ್ನ ಅಣ್ಣ ತಮ್ಮಂದ ರೀತಿಯಲ್ಲಿ ಕರೆದುಕೊಂಡು ಹೋಗಿವಿ. ಆದ್ರೂ ಅಪಪ್ರಚಾರಗಳಿಗೆ ಹೆಚ್ಚು ಒತ್ತನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಜನ ಅದನ್ನ ಕೇಳಿದ್ರು. ಆದ್ರೆ